ರಾಜಸ್ಥಾನ್ನ ಅರಾವಳಿ ಬೆಟ್ಟಗಳ ಮಧ್ಯೆ ಒಂದು ಕೋಟೆ ಮೇನ್ ಗೇಟಲ್ಲಿ ಒಂದು ವಾರ್ನಿಂಗ್ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಸಂಜೆ 6 ಗಂಟೆ ಇಲ್ಲ ಸೂರ್ಯಾಸ್ತ ಆದಮೇಲೆ ಯಾರು ಕೋಟೆನ ಎಂಟರ್ ಮಾಡಬಾರ್ದು ಅಂತ ಆ ಬೋರ್ಡ್ ಮೇಲೆ ಬರೆದಿರುತ್ತೆ. ಈ ವಾರ್ನಿಂಗ್ ಬೋರ್ಡ್ನ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅವರೇನೆ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂತ ಮುಂದೆ ನಿಮಗೆ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಆದರೆ ಒಂದು ರಾತ್ರಿ 3 ಜನ ಫ್ರೆಂಡ್ಸು ಈ ರೂಲ್ನ ಬ್ರೇಕ್ ಮಾಡ್ತಾರೆ. 3 ಜನ ಫ್ರೆಂಡ್ಸು ರಾತ್ರಿ ಎಲ್ಲ ಬಾಂಗರ್ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲೇ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಊರಿನ ಜನರ ಪ್ರಕಾರ ಬಾಂಗರ್ ಫೋರ್ಟ್ ಒಳಗಡೆ ಯಾರಾದರೂ ಹೋದರೆ ಅವರು ಮತ್ತೆ ವಾಪಸ್ ಬರಲ್ಲ ಅಂತ ನಂಬ್ತಾರೆ. ಆಗಲೇ ಹೇಳ್ದಂಗೆ 3 ಜನ ಫ್ರೆಂಡ್ಸು ಕೋಟೆ ಒಳಗಡೆ ಹೋಗ್ತಾರೆ. ಕೋಟೆನ ಎಕ್ಸ್ಪ್ಲೋರ್ ಮಾಡಿ ನೈಟ್ ಅಲ್ಲೇ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆದರೆ 3 ಜನ ಫ್ರೆಂಡ್ಸ್ಗೂ ಅಷ್ಟೇ ಭಯ ಇರುತ್ತೆ. ಹಾಗೆ ಮುಂದೆ ಹೋಗ್ತಾ ಒಬ್ಬ ಫ್ರೆಂಡು ಹಳ್ಳದೊಳಗಡೆ ಬಿದ್ದೋಯ್ತಾನೆ. ಆಮೇಲೆ ಇಬ್ಬರು ಫ್ರೆಂಡ್ಸು ಸೇರಿ ಬಿದ್ದಿದ್ದ ಫ್ರೆಂಡ್ನ ಮೇಲೆ ಎತ್ತುತ್ತಾರೆ. ಹಾಗೆ ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ತುಂಬ ಇಂಜುರಿಗಳಾಗಿರುತ್ತೆ. ಅವ್ರ ಫ್ರೆಂಡ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ತುಂಬ ಜೋರಾಗಿ ಕಾರ್ನ ಓಡಿಸ್ತಾ ಇರ್ತಾರೆ. ಹಾಗೆ ಓಡಿಸ್ತಾ ಇರಬೇಕಾದ್ರೆ ಸಡನ್ ಆಗಿ ಗಾಡಿ ಸ್ಕಿಡ್ ಆಗುತ್ತೆ. ಅದರಿಂದ ಒಂದು ದೊಡ್ಡ ಆಕ್ಸಿಡೆಂಟೇ ಆಗುತ್ತೆ. ಆಕ್ಸಿಡೆಂಟ್ ಆಗಿದ್ರಿಂದ 3 ಜನದ್ದು ಆನ್ ಸ್ಪಾಟಲ್ಲಿ ಡೆತ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಬಾಂಗರ್ ಫೋರ್ಟ್ ಕಥೆನ ಇನ್ ಡೀಟೇಲ್ ಆಗಿ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಹಾಗೆ ಬಾಂಗರ್ ಫೋರ್ಟ್ ರಿಯಾಲಿಟಿನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೇನು ಕತೆ ಶುರು ಮಾಡೋಣವಾ? 1573ರಲ್ಲಿ ಬಾಂಗರ್ ಫೋರ್ಟ್ನ ರಾಜ ಮಾಧವ್ ಸಿಂಗ್ ಕೋಟೆನ ಕಟ್ಟಿಸ್ತಾ ಇರ್ತಾರೆ. ರಾಜ ಮಾಧವ್ ಸಿಂಗ್ ಬಂದು ಮುಘಲ್ ಜನರಲ್ ಮನ್ ಸಿಂಗ್ ಅವರ ತಮ್ಮ ಆಗಿರ್ತಾರೆ. ಬಾಂಗರ್ ಫೋರ್ಟ್ ಒಳಗಡೆ ಹಾಗೆ ಹೊರಗಡೆ ತುಂಬ ಮಾರ್ಕೆಟ್ ಪ್ಲೇಸಸ್ಗಳಿತ್ತು. ಹಾಗೆ ಬಾಂಗರ್ ಫೋರ್ಟು ಆಗಿನ ಟೈಮ್ನಲ್ಲಿ ಒಂದು ಸಿಟಿ ಥರ ಕೆಲಸ ಮಾಡ್ತಿತ್ತು. ಹಾಗೆ ಗೋಪಿನಾಥ್ ಮತ್ತು ಸೋಮೇಶ್ವರ ದೇವಸ್ಥಾನ ಕೂಡ ಇತ್ತು. ಆದರೆ 18th ಸೆಂಚುರಿಯಲ್ಲಿ ಬಾಂಗರ್ ಫೋರ್ಟ್ ಸಿಟಿ ಅಂತ ಏನಿತ್ತು ಅದು ಕಂಪ್ಲೀಟ್ಲಿ ಅಬಾಂಡೆಂಟ್ ಆಗುತ್ತೆ. ಯಾಕೆ ಅಬಾಂಡೆಂಟ್ ಆಯಿತು ಅಂತ ಮುಂದೆ ನಿಮಗೆ ಸ್ಟೋರಿಯಲ್ಲಿ ಗೊತ್ತಾಗುತ್ತೆ. ಈ ಕತೆ ಶುರುವಾಗೋದು ರಾಜ್ಕುಮಾರಿ ರತ್ನಾವತಿಯಿಂದ. ರಾಜ್ಕುಮಾರಿ ರತ್ನಾವತಿನ ನೋಡಿದವರೆಲ್ಲ ತುಂಬ ಇಷ್ಟಪಡ್ತಿದ್ರು. ಯಾಕಂದರೆ ರಾಜ್ಕುಮಾರಿ ರತ್ನಾವತಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ರು. ಅದರಿಂದ ಆ ಒಂದು ಬಾಂಗರ್ ಫೋರ್ಟ್ ರೀಜನಲ್ಲಿ ರಾಜ್ಕುಮಾರಿ ರತ್ನಾವತಿ ಅಂದರೆ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಒಂದು ದಿನ ಒಬ್ಬ ಲೋಕಲ್ ಮಾಂತ್ರಿಕ ಹೆಸರು ಬಂದು ಸಿಂಗಯ್ಯ ಅಂತ ರಾಜ್ಕುಮಾರಿನ ನೋಡಿದ ತಕ್ಷಣವೇ ತುಂಬ ಇಷ್ಟಪಟ್ಬಿಟ್ಟಿರ್ತಾರೆ. ಈ ಮಾಂತ್ರಿಕ ಸಿಂಗಯ್ಯ ರಾಜ್ಕುಮಾರಿನ ಹೆಂಗಾದರೂ ಪಡ್ಕೊಬೇಕು ಅಂತ ಬ್ಲ್ಯಾಕ್ ಮ್ಯಾಜಿಕ್ನ ಯೂಸ್ ಮಾಡಿ ಒಂದು ಪೋಷನ್ನ ಕ್ರಿಯೇಟ್ ಮಾಡ್ತಾರೆ. ಪೋಷನ್ ಅಂದರೆ ಒಂದು ಪರ್ಫ್ಯೂಮ್ ಥರ ಇರುತ್ತೆ. ಅದನ್ನು ಒಂದು ಬಾಟ್ಲಲ್ಲಿ ಕ್ರಿಯೇಟ್ ಮಾಡಿ ಹಾಕಿರ್ತಾರೆ. ಅದನ್ನು ಮ್ಯಾಜಿಕಲ್ ಪೋಷನ್ ಅಂತಾರೆ. ಮುಂದೆ ರಾಜ್ಕುಮಾರಿ ಹತ್ರ ಕಳಿಸ್ಕೊಡ್ತಾರೆ. ಹೋಪಿಂಗ್ ರಾಜ್ಕುಮಾರಿಯ ಪೋಷನ್ ಏನಾದರೂ ಸ್ಮೆಲ್ ಮಾಡಿದ್ರೆ ನನ್ನ ಇಷ್ಟಪಡ್ಬೋದು ಅಂತ ಸಿಂಗಯ್ಯನ್ಗಿಲಿ ಓಪ್ಸಿರುತ್ತೆ. ಆದರೆ ಅಲ್ಲಿ ಆಗೋದೇನೆ ಬೇರೆ. ರಾಜ್ಕುಮಾರಿ ರತ್ನಾವತಿ ಹತ್ರ ಮಾಂತ್ರಿಕ ಸಿಂಗಯ್ಯ ಕೊಟ್ಟ ಪೋಷನ್ ಬಾಟ್ಲೇನೋ ಹೋಗುತ್ತೆ. ಆದರೆ ರಾಜ್ಕುಮಾರಿಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಬಾಟಲ್ ನೋಡ್ತಾ ರಾಜ್ಕುಮಾರಿ ಇದರಲ್ಲಿ ಏನೋ ಒಂದು ತಂತ್ರ ಇದೆ ಅಂತ, ಅಂದರೆ ಯಾರೋ ಏನೋ ಪ್ಲ್ಯಾನ್ ಮಾಡಿ ಕಳಿಸಿದ್ದಾರೆ ಅಂತ ರಾಜ್ಕುಮಾರಿಗೆ ಗೊತ್ತಾಗುತ್ತೆ. ಅದಕ್ಕೆ ರಾಜ್ಕುಮಾರಿ ರತ್ನಾವತಿ ಆ ಪೋಷನ್ ಬಾಟ್ಲನ್ನ ತಗೊಂಡು ಒಂದು ಬಂಡೆ ಮೇಲೆ ಎಸ್ಬಿಡ್ತಾರೆ. ಆಮೇಲೆ ಆ ಬಾಟ್ಲನ್ನ ಒಡೆದಾಕ್ಬಿಡ್ತಾರೆ. ಆಮೇಲೆ ಆ ಬಂಡೆಗಲ್ಲು ರೋಲ್ ಆಗಿ ಸಿಂಗಯ್ಯ ಮೇಲೆ ಹೋಗುತ್ತೆ. ಅದರಿಂದ ಸಿಂಗಯ್ಯ ಅಲ್ಲೇ ಸತ್ತೋಗ್ತಾರೆ. ಸಾಯೋ ಮುಂಚೆ ಸಿಂಗಯ್ಯ ಇಡೀ ಊರಲ್ಲಿ ಯಾರು ನೆಮ್ಮದಿಯಾಗಿ ಇರಬಾರ್ದು, ಆಮೇಲೆ ಈ ಊರಲ್ಲಿ ಯಾರೊಬ್ಬರು ಇರಬಾರ್ದು, ಕಂಪ್ಲೀಟ್ಲಿ ಅಬಾಂಡೆಂಟ್ ಆಗಬೇಕು ಅಂತ ಶಾಪ ಹಾಕಿ ಸತ್ತೋಗ್ತಾರೆ. ಮೊದಲಿಗೆ ಆಸೆಟಿಕ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಆಸೆಟಿಕ್ ಅಂದರೆ ತಪಸ್ಸು ಅಂತ. ತಪಸ್ಸು ಗುರು ಬಾಲುನಾಥ್ ಅವರು ಬಾಂಗರ್ ಫೋರ್ಟ್ ಕೋಟೆ ಕಟ್ಟೋ ಮುಂಚೆಯಿಂದ ಅಲ್ಲೇ ವಾಸವಾಗಿ ಇರ್ತಾರೆ. ಗುರು ಬಾಲುನಾಥ್ ಅವರು ಹಿಲ್ ಸೈಡ್ಸಲ್ಲಿ ಇದ್ದು ತಪಸ್ ಮಾಡ್ತಾ ಇದ್ರು. ಆದರೆ ಒಂದು ದಿನ ರಾಜ ಮಾಧವ್ ಸಿಂಗು ತಪಸ್ ಗುರು ಬಾಲುನಾಥ್ ಹತ್ರ ಹೋಗಿ ಪರ್ಮಿಷನ್ನ ಕೇಳ್ತಾರೆ. ಒಂದು ಸಿಟಿ ಕಟ್ತೀವಿ ಇಲ್ಲಿ ಅಂತ.
ಗುರು ಬಾಲುನಾಥ್ ಅವರು ಒಪ್ಕೊತಾರೆ, ಬಟ್ ಒಂದು ಕಂಡೀಷನ್ ಇರುತ್ತೆ. ಏನು ಕಂಡೀಷನ್ ಅಂದರೆ ಕೋಟೆ ಸ್ಟ್ರಕ್ಚರ್ ಏನು ಉದ್ದ ಇರುತ್ತೆ, ಆಮೇಲೆ ತುಂಬ ಹೈಟ್ ಇರುತ್ತೆ, ಅದರ ನೆರಳು ಗುರು ಬಾಲುನಾಥ್ ಅವರು ತಪಸ್ ಮಾಡೋ ಜಾಗಕ್ಕೆ ಬೀಳಬಾರ್ದು ಅಂತ ಹೇಳ್ತಾರೆ. ಈ ಕಂಡೀಷನ್ನ ರಾಜ ಮಾಧವ್ ಸಿಂಗು ಕೂಡ ಒಪ್ಕೊತಾರೆ. ಆದರೆ ಮುಂದೆ ರೂಲರ್ಸ್ ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಆ ಕೋಟೆನೂ ತುಂಬ ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಹಾಗೆ ತುಂಬ ದೊಡ್ಡದಾಗ್ತಾನೂ ಇರುತ್ತೆ. ಇದರಿಂದ ಗುರು ಬಾಲುನಾಥ್ ಅವರು ಹಾಕಿದ ಒಂದು ಕಂಡೀಷನ್ ಕೂಡ ಬ್ರೇಕ್ ಆಗುತ್ತೆ. ಹಾಗೆ ಅವರು ಎಲ್ಲಿ ತಪಸ್ ಮಾಡ್ತಿದ್ರೋ ಅಲ್ಲಿ ಕೋಟೆಯ ನೆರಳು ಬೀಳ್ತಾ ಇರುತ್ತೆ. ಇದೆಲ್ಲ ನೋಡಿ ಗುರು ಬಾಲುನಾಥ್ಗೆ ತುಂಬ ಕೋಪ ಬರುತ್ತೆ. ಆಮೇಲೆ ಊರಿಗೆ ಹೋಗ್ಬಿಟ್ಟು ಶಾಪನೂ ಕೂಡ ಹಾಕ್ತಾರೆ. ಆದಷ್ಟು ಬೇಗ ಈ ಊರಲ್ಲಿ ಯಾರಿಗೂ ಏನು ಬೆಳ್ಸೋಕ್ಕೆ ಆಗಬಾರ್ದು, ಮತ್ತು ಅಂತಿಮವಾಗಿ ಎಲ್ಲ ನಾಶ ಆಗಿ ಹೋಗಬೇಕು. ಆಮೇಲೆ ಈ ಕೋಟೆ ಮೇಲೆ ಯುದ್ಧ ಆಗಲಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಶಾಪಗಳು ಎಲ್ಲನೂ ಒಂದು ರೀಸನ್ ಆಗಿತ್ತು ಯಾಕೆ ಬಾಂಗರ್ ಫೋರ್ಟಲ್ಲಿ ಇದ್ದ ಸಿಟಿ ಕಂಪ್ಲೀಟ್ಲಿ ಅಬ್ಯಾಂಡೆಡ್ ಆಯಿತು ಅಂತ ಹೇಳೋಕ್ಕೆ. 1720ರಲ್ಲಿ ಎಷ್ಟೋ ಜನ ಬಾಂಗರ್ ಫೋರ್ಟ್ನ ಬಿಟ್ಟು ಹೋಗ್ತಾ ಇರ್ತಾರೆ. ಊಟ ನೀರು ಇಲ್ಲ ಅಂತ ಬೇರೆ ಬೇರೆ ಜಾಗಗಳಿಗೆ ಊಟ ನೀರನ್ನ ಹುಡುಕೊಂಡು ಬಾಂಗರ್ ಫೋರ್ಟಿನ ಜನರು ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿಂದನೇ ಬಾಂಗರ್ ಫೋರ್ಟಿನ ಅಸಲಿ ಡೌನ್ಫಾಲ್ ಸ್ಟಾರ್ಟ್ ಆಗೋದು. 1783ರಲ್ಲಿ ಬಾಂಗರ್ ಫೋರ್ಟ್ ಮೇಲೆ ಮಿಲಿಟ್ರಿ ಅಟ್ಯಾಕ್ ಆಗುತ್ತೆ, ಅದನ್ನು ರಾಜ್ಪೂತ್ ಅವ್ರ ಕಡೆಯಿಂದ. ಹಾಗೆ ಆ ಟೈಮ್ನಲ್ಲಿ ಮುಘಲ್ ಎಂಪೈರ್ ಕೂಡ ಸ್ವಲ್ಪ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಆರಾಮಾಗಿ ಕಬ್ಜಾ ಮಾಡ್ಬೋದು ಅಂತ ಯುದ್ಧ ಮಾಡ್ತಾರೆ. 1800ರಲ್ಲಿ ಏನು ಸ್ವಲ್ಪ ಲೋಕಲ್ಸ್ ಇದ್ರೋ ಅವರು ಮೂವ್ ಆಗ್ತಾರೆ ಕೋಟೆಯಿಂದ ಆಚೆಗೆ. ಅದು ಎಲ್ಲ ಆಮೇಲೆ 18th ಸೆಂಚುರಿ ಟೈಮಲ್ಲಿ ಬಾಂಗರ್ ಫೋರ್ಟು ಕಂಪ್ಲೀಟ್ಲಿ ಅಬ್ಯಾಂಡೆಡ್ ಆಗುತ್ತೆ. ಇದಾಗಿತ್ತು ಬಾಂಗರ್ ಫೋರ್ಟಿನ ಕಂಪ್ಲೀಟ್ ಇನ್ ಡೀಟೇಲ್ ಸ್ಟೋರಿ. ವೇಟ್ ಇನ್ನೂ ವಿಡಿಯೋ ಮುಗ್ದಿಲ್ಲ. ಇಷ್ಟೆಲ್ಲ ಸ್ಟೋರಿನ ಕೇಳಿದ್ರಲ್ಲ, ನಿಜವಾಗ್ಲೂ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ ಬಾಂಗರ್ ಫೋರ್ಟ್ ಹಾಂಟೆಡ್ ಅಂತ? ನಿಜ ಹೇಳಬೇಕಂದ್ರೆ ಬಾಂಗರ್ ಫೋರ್ಟ್ ಹಾಂಟೆಡ್ ಅಂತ ಹೇಳೋಕ್ಕೆ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ. ನೋಡಿ, ಅಕಾರ್ಡಿಂಗ್ ಟು ದ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ, ಸೂರ್ಯ ಹುಟ್ಟೋಕೆ ಮುಂಚೆ ಇಲ್ಲ ಸೂರ್ಯಾಸ್ತ ಆಮೇಲೆ ಯಾರು ಬಾಂಗರ್ ಫೋರ್ಟ್ ಒಳಗಡೆ ಹೋಗಬಾರ್ದು ಅಂತಾರೆ. ಯಾಕಂದರೆ ಅಲ್ಲಿನ ಜನರು ಹೇಳೋ ಪ್ರಕಾರ ಯಾರಾದರೂ ಬಾಂಗರ್ ಫೋರ್ಟ್ ಒಳಗಡೆ ಹೋದರೆ ಅವರು ಮತ್ತೆ ವಾಪಸ್ ಆಚೆ ಬರಲ್ಲ ಅಂತಾರೆ. ಅಕಸ್ಮಾತ್ ಅವ್ರೇನಾದರೂ ಆಚೆ ಬಂದರೆ ಅವ್ರಿಗೆ ಬಾಂಗರ್ ಫೋರ್ಟಿನ ಕರ್ಸಿರುತ್ತೆ, ಅವ್ರಿಗೇನಾದರೂ ಆಗ್ಬೋದು ಅಂತ ಅಲ್ಲಿನ ಜನರು ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೆನಿ ರಿಪೋರ್ಟ್ಸ್ ಬಾಂಗರ್ ಫೋರ್ಟ್ ನೈಟ್ ಟೈಮಲ್ಲಿ ಹಾಂಟೆಡ್ ಇಲ್ಲ ಅಂತ ಪ್ರೂವ್ ಆಗಿ ಇದೆ. ಇಂಡಿಯನ್ ಎಕ್ಸ್ಪ್ರೆಸ್ 2016 ರಿಪೋರ್ಟಲ್ಲಿ ಮೆನ್ಷನ್ ಮಾಡುತ್ತೆ ದಟ್ ಬಾಂಗರ್ ಫೋರ್ಟ್ ಹಾಂಟೆಡ್ ಇಲ್ಲ ಅಂತ. ಇನ್ಕ್ಲೂಡಿಂಗ್ ಎಷ್ಟೋ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸು, ಜರ್ನಲಿಸ್ಟ್ಗಳು ನೈಟ್ ಟೈಮಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಗೌರವ್ ತಿವಾರಿ ಇವರು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಫೌಂಡರ್. ಇವರು ಕೂಡ 2012ರಲ್ಲಿ ಬಾಂಗರ್ ಫೋರ್ಟ್ನ ನೈಟ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸಿಂಪ್ಲಿ ಸರತ್ ಇವರು ತಮಿಳ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಹಾಗೆ ಯೂಟ್ಯೂಬರ್ ಕೂಡ. ಇವರು ಕೂಡ ಬಾಂಗರ್ ಫೋರ್ಟ್ನ ನೈಟ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಹಾಗೆ ಈಗಲೂ ಅವ್ರ ಚಾನಲಲ್ಲಿ ಬಾಂಗರ್ ಫೋರ್ಟ್ ರಿಲೇಟೆಡ್ ವಿಡಿಯೋ ಇದೆ. ಇನ್ನು ಸುಮಾರು ಜನ ಬಾಂಗರ್ ಫೋರ್ಟ್ನ ನೈಟ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನಾನು ಬರೀ ಇಬ್ಬರನ್ನಷ್ಟೇ ತೋರಿಸಿರೋದು ಈ ವಿಡಿಯೋಲಿ, ಆದರೆ ಇನ್ನೂ ಎಷ್ಟೊಂದು ಜನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನೈಟ್ ಟೈಮಲ್ಲಿ ಯಾಕೆ ಬಾಂಗರ್ ಫೋರ್ಟ್ ಒಳಗಡೆ ಬಿಡಲ್ಲ ಅಂದರೆ ಬಾಂಗರ್ ಫೋರ್ಟು ಫಾರೆಸ್ಟ್ಗೆ ತುಂಬ ಹತ್ತಿರ ಇರುತ್ತೆ. ಅದರಿಂದ ಹುಲಿ, ಹೈನಾ ಹಾಗೆ ತುಂಬ ಪ್ರಾಣಿಗಳು ನೈಟ್ ಟೈಮಲ್ಲಿ ಬಾಂಗರ್ ಫೋರ್ಟ್ ಒಳಗಡೆ ಓಡಾಡ್ತಾ ಇರುತ್ತೆ. ಆ್ಯಂಡ್ ಒಂದು ಸಲ ಹೈನಾ ಮಾಡೋ ಸೌಂಡ್ನ ಕೇಳಿ. ಇದೇ ಥರ ಹೈನಾ ನೈಟ್ ಟೈಮಲ್ಲಿ ಬಾಂಗರ್ ಫೋರ್ಟ್ ಒಳಗಡೆ ಸೌಂಡ್ ಮಾಡ್ತಾ ಇರುತ್ತೆ. ಹಾಗೆ ಕೋತಿಗಳು ಮರದಿಂದ ಮರಕ್ಕೆ ಜಿಗಿತಾ ಇರುತ್ತೆ, ಅದರಿಂದ ಮರ ಶೇಕ್ ಆಗೋ ಸೌಂಡ್ ಕೇಳುತ್ತೆ. ಬಾಂಗರ್ ಫೋರ್ಟ್ ಈಗಲೂ ಮೋಸ್ಟ್ ಹಾಂಟೆಡ್ ಫೋರ್ಟ್ ಇನ್ ಇಂಡಿಯಾ ಅಂತಲೇ ಬರುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ. ಬಟ್ ಆ್ಯಕ್ಚುಲಿ ಸಂಜೆ 6 ಗಂಟೆ ಆಮೇಲೆ ಇಲ್ಲ ಬೆಳಗ್ಗೆ ಸನ್ರೈಸ್ ಆಗೋ ಮುಂಚೆ ಪ್ರಾಣಿಗಳಷ್ಟೇ ಓಡಾಡ್ತಾ ಇರುತ್ತೆ ಅಂತ ಎಷ್ಟೋ ರಿಪೋರ್ಟ್ಸ್ಗಳಲ್ಲಿ ಪ್ರೂವ್ ಆಗಿದೆ. ಇನ್ನೂ ಎಷ್ಟೋ ಸ್ಟೋರೀಸು, ಇನ್ಸಿಡೆಂಟ್ಸ್ಗಳು ಇವೆ ಬಾಂಗರ್ ಫೋರ್ಟ್ ಒಳಗಡೆ ನೈಟಲ್ಲಿ ಹೋದರೆ ಆಚೆ ಬಂದಿಲ್ಲ ಅಂತ ಹೇಳೋಕ್ಕೆ. ಬಟ್ ಆ ಎಲ್ಲ ಇನ್ಸಿಡೆಂಟ್ಸ್ಗೆ ಯಾವುದೇ ಪ್ರೂಫ್ ಆಗಲಿ ಇಲ್ಲ, ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ ಅದು ನಿಜವಾಗ್ಲೂ ಆಯಿತು ಅಂತ ಪ್ರೂವ್ ಮಾಡೋಕ್ಕೆ.
ನಾನು ಈ ವಿಡಿಯೋಲಿ ಫಸ್ಟ್ ಹೇಳಿದ ಕಾರ್ ಸ್ಟೋರಿನೂ ಕೂಡ ನಿಜವಾಗ್ಲೂ ಆಗಿದೆ ಅಂತ ಪ್ರೂವ್ ಮಾಡೋಕ್ಕೆ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ. ಗೂಗಲ್ ಪ್ರಕಾರ ಅಲ್ಲಿನ ಲೋಕಲ್ ಅಥಾರಿಟೀಸು ಹಾಗೆ ಅಫಿಷಿಯಲ್ಸ್ಗೂ ಕೂಡ ಯಾವುದೇ ಒಂದು ಎವಿಡೆನ್ಸ್ ಕೂಡ ಸಿಕ್ಕಿಲ್ಲ ಈ ಕಾರ್ ಆಕ್ಸಿಡೆಂಟ್ ಆಗಿರೋದು. ಇದಾಗಿತ್ತು ಬಾಂಗರ್ ಫೋರ್ಟಿನ ಕಂಪ್ಲೀಟ್ ಸ್ಟೋರಿ. ಈ ವಿಡಿಯೋಲಿ ನಾನು ಬಾಂಗರ್ ಫೋರ್ಟ್ ಕಥೆನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಇನ್ನೂ ಒಳ್ಳೆ ಡಾಕ್ಯುಮೆಂಟ್ರಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಮತ್ತೆ ಸಿಗ್ತೀನಿ ಒಂದೊಳ್ಳೆ ಡಾಕ್ಯುಮೆಂಟ್ರಿ ವಿಡಿಯೋಸ್ ಜೊತೆ.